ಎಸ್ ಇಲ್ಲಿ ಜಲ್ದಿ ನೋಡ್ರಿ. ಓಕೆ ಅವಾಗೇನದು ಹೇ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ನವೀನ್ ಡೈರೀಸ್. ಇದು ನಾಮಕರಣದ ಲಾಗ್ ಆಗಿರುತ್ತೆ. ನಾವು ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲೇ ಸ್ನಾನ ಮಾಡಿ ಡೈರೆಕ್ಟ್ ಚೌಟ್ರಿಗೆ ಬಂದ್ವಿ. ತಿಂಡಿ ಮತ್ತು ರೆಡಿಯಾಗೋದೆಲ್ಲ ಚೌಟ್ರಿಲೇ ಮಾಡೋಣ ಅಂತ. ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಇರೋದು ಚೌಟ್ರಿ. ಸೊ ಅದಕ್ಕೋಸ್ಕರ ಮನೇಲಿ ಏನೂ ತಿಂಡಿ ಮಾಡಿರಲಿಲ್ಲ. ಡೈರೆಕ್ಟಾಗಿ ಚೌಟ್ರಿಗೆ ಬಂದ್ವಿ. ಚೌಟ್ರಿಗೆ ಬಂದು ರೆಡಿಯಾಗಿ ಇವಾಗ ಇಲ್ಲಿ ಶಾಸ್ತ್ರಕ್ಕೆಲ್ಲ ಅರೇಂಜ್ ಮಾಡ್ಕೋತಿದ್ದೀವಿ. ತೊಟ್ಲಿಗೆ ಫಸ್ಟು ಒಳ್ಕಲ್ಲು ಆಗಬೇಕಲ್ಲ, ನಾವಿಲ್ಲಿ ಮರೆತು ಒಳ್ಕಲ್ಲು ತಂದಿರಲಿಲ್ಲ. ಸೊ ಅದಕ್ಕೆ ಅಲ್ಲೇ ಚೌಟ್ರಿಲಿರೋ ಅಡುಗೆ ಮನೆಯಲ್ಲಿ ಕುಟಾಣಿ ತೊಗೊಬಂದು ಅದನ್ನೇ ತೊಟ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ಇಲ್ಲಿ ಇವರು ನಮ್ಮ ಅತ್ತೆ ಇನ್ನೊಬ್ಬರು ಒಳ್ಕಲ್ಲು ಹಿಡ್ಕೊಂಡ್ರಲ್ಲ ಅವರು ಆ್ಯಂಡ್ ನಾನು ಇಬ್ಬರು ಅವಳಿಗೆ ಅತ್ತೆ ಆಗಬೇಕು. ಸೊ ನಾವಿಬ್ಬರು ಶಾಸ್ತ್ರ ಮಾಡ್ತಿದ್ದೀವಿ. ಹೆಂಗೆ ಅಂದರೆ ಚಿಕ್ಕಪ್ಪ ಇದ್ದಾರಲ್ಲ ಇಲ್ಲಿ, ಅವ್ರ ಅಕ್ಕ ಅವರು ಆ್ಯಂಡ್ ನಾನು ನಂದಿನಿ ಆಂಟಿ ಇದ್ದಾರಲ್ಲ ಅವ್ರ ಅತ್ತಿಗೆ. ಸೊ ನಾನು ಅತ್ತೆ ಆಗಬೇಕು. ಸೊ ಅದಕ್ಕೋಸ್ಕರ ನಾವಿಬ್ಬರು ಶಾಸ್ತ್ರನ ಮಾಡ್ತಾಯಿದ್ದೀವಿ. ಮೊದಲು ಇಲ್ಲಿ ಕೊಟಾಣಿನ 3 ಸರಿ ತೊಟ್ಟಿ ಹಾಕಿ ತೆಗೆದ್ವಿ. ನೆಕ್ಸ್ಟು ಪಾಪನ ಹಾಕಬೇಕು. ಇವಾಗ ನಮ್ಮ ಕಡೆ ಹೆಂಗೆ ಅಂದರೆ ಒಬ್ಬರು ಪಾಪನ ಎಸಿತೀನಿ ಅಂತಾರೆ, ಮತ್ತು ಇನ್ನೊಬ್ರು ಇರ್ತಾರಲ್ಲ ಅವರು ಸಾಕ್ಕೊತೀನಿ ಅಂತ ಪಾಪು ಇಸ್ಕೊಬೇಕು. ಆ ಥರ ಶಾಸ್ತ್ರ ನಮ್ಮ ಕಡೆ. ನಿಮ್ಮ ಕಡೆ ಹೇಗೆ ಗೊತ್ತಿಲ್ಲ. ಅದೇ ರೀತಿ ಇಲ್ಲಿ ನಮ್ಮ ಅತ್ತೆ ಇದ್ದರು ಎಸಿತೀನಿ ಅಂತ ಅಂತಿದ್ರು. ಹಾಗೆ ನಾನು ಸಾಕ್ಕೊತೀನಿ ಅಂತ ಇಸ್ಕೊತಿದ್ದೆ. ಇಲ್ಲಿ ಈ ರೀತಿ ಶಾಸ್ತ್ರ ಎಲ್ಲ ಮಾಡಿದ್ವಿ. ಮತ್ತು ನಾವೊಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂದರೆ ಇಲ್ಲಿ ಈ ಶಾಸ್ತ್ರ ಮಾಡುವಾಗ ಸ್ವಲ್ಪ ಮೈಕ್ ಹಿಡಿಬೇಕಿತ್ತು ಅಂತ ನನಗನ್ನಿಸ್ತು. ಏನಕ್ಕಂದರೆ ಹೆಸರಿಡುವಾಗಲೂ ಅಷ್ಟೇ, ನಾವು ಅದನ್ನು ಹೇಳ್ತಿರುವಾಗಲೂ ಅಷ್ಟೇ ಯಾರಿಗೂ ಕೇಳಿಸ್ತಿರ್ಲಿಲ್ಲ, ಅಷ್ಟು ಜನ ಬಂದಿದ್ರಲ್ಲಿ. ಮೊದಲು ಇಲ್ಲಿ ನಾವು ದೇವ್ರ ಹೆಸರುಗಳನ್ನೆಲ್ಲ ಕರೆದ್ವಿ, ಅಂದರೂ ಯಾರಿಗೂ ಕೇಳಿಸ್ತಿರ್ಲಿಲ್ಲ. ಎಲ್ಲರೂ ಹೆಸರೇನಿಟ್ರಿ ಅಂತ ಕೇಳ್ತಿದ್ರು. ನೆಕ್ಸ್ಟು ಅವಳಿಗೆ ದದಲ್ಲಿ ಹೆಸರು ಬಂದಿತ್ತು, ಅದಕ್ಕೋಸ್ಕರ ನಾವು ಧ್ರುವಿ ಅಂತ ಹೆಸರಿಟ್ವಿ. ಇಲ್ಲಿ ಫೈನಲ್ ನೇಮ್ ಅದೇ. ಬಟ್ ನಾವು ಅವಳಿಗೆ ಪ್ರೀತಿಯಿಂದ ಪರಿ ಅಂತ ಕರಿತೀವಿ. ಹುಟ್ಟಿದಾಗಿಂದನೂ ಪರಿ ಅಂತಲೇ ಇದ್ವಿ. ಇವಾಗ ಧ್ರುವಿ ಅನ್ನೋಕ್ಕೆ ಅಷ್ಟು ಬರೋದೇ ಇಲ್ಲ ಬೇಗ. ನೆಕ್ಸ್ಟ್ ಇಲ್ಲಿ ನಮ್ಮ ಆಂಟಿಗೆ ತವ್ರ ಮನೆ ಉಡಕ್ಕಿ ಹಾಕಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ತವ್ರ ಮನೆಯಿಂದ ಅರಿಶಿನ, ಕುಂಕುಮ, ಹೂವು ಮತ್ತು ಮಡ್ಲಕ್ಕಿ ಎಲ್ಲ ತಂದಿದ್ದೆ. ಅದನ್ನೆಲ್ಲ ನಮ್ಮ ಆಂಟಿಗೆ ಹಾಕಿದೆ. ಇಲ್ಲಿ ನಮ್ಮ ಆಂಟಿ ನೆಕ್ಸ್ಟ್ ಶಾಸ್ತ್ರಕ್ಕೆ ಟೈಮ್ ಆಗುತ್ತೆ ಅಂತ ತುಂಬ ಅವಸರ ಮಾಡ್ಕೊಳ್ತಿತ್ತು. ಬೇಗ ಮಾಡು ಅಂತ ಇತ್ತು. ಏನಕ್ಕಂದರೆ ನೆಕ್ಸ್ಟ್ ಶಾಸ್ತ್ರ. ನನಗಂತೂ ಈ ಫಂಕ್ಷನಲ್ಲಿ ನನ್ನ ಕೂದಲು ಸಂಬಂಧ ಸಾಕಾಗಿ ಹೋಗಿತ್ತು. ಏನಕ್ಕಂದರೆ ಬೇಬಿ ಹೇರ್ಸ್ ತುಂಬ ಬರೋ ಮುಂದ್ಗಡೆ ಫ್ಯಾನ್ ಹಾಕಿದ್ರಿಂದ ಫೋಟೋ ವಿಡಿಯೋಕ್ಕೆಲ್ಲ ತುಂಬ ಬೇಬಿ ಹೇರ್ಸ್ ಅಡ್ಡ ಹಾಕವು. ಫೋಟೋಗ್ರಾಫರ್ ಅಂತೂ ಪದೇ ಹೇಳ್ತಾ ಇದ್ರು ಹೇರ್ ಸರಿ ಮಾಡ್ಕೊಳ್ಳಿ ಅಕ್ಕ ಅಂತ. ನೆಕ್ಸ್ಟ್ ಇಲ್ಲಿ 5 ಜನ ಮುತ್ತೈದರು ಮಡ್ಲಕ್ಕಿ ಹಾಕಲೇಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಎಲ್ಲರೂ ಒಂದು 5 ಜನ ಬಂದು ನಮ್ಮ ಅಡ್ಡೆಗೆ ಮಡ್ಲಕ್ಕಿನ ಹಾಕಿದ್ರು. ನಮ್ಮತ್ತೆ ಪಾಪಗೆ ಉಂಗುರ ತಂದಿದ್ರು, ಆ ಉಂಗುರನೂ ಹಾಗೆ ಕೊಟ್ಟರು. ಹಾಗೆ ನಾವು ಕೂಡ ಪಾಪಗೆ ಗೆಜ್ಜೆ, ಕಾಲು ಗಡ್ಗ ಮತ್ತು ಕೈ ಬಳೆ, ಸೊಂಟದ ಚೈನು, ಬೆಳ್ಳಿ ಉಂಗುರ, ಬಂಗಾರದ ಉಂಗುರ ತಂದಿದ್ವಿ. ಬಟ್ ಅವಳಂತೂ ಏನು ಹಾಕಿಸ್ಕೊಂಡಿಲ್ಲ. ಸೆಕೆ ಇದ್ದಿದ್ದರಿಂದ ನಾವು ಸುಮ್ಮನೆ ಏನಕ್ಕೆ ಹಿಂಸೆ ಕೊಡಬೇಕು ಅಂತೇಳಿ ನೆಕ್ಸ್ಟ್ ಇಲ್ಲಿ ನಮಗೆ ಮಡ್ಲಕ್ಕಿ ಕೊಡ್ತಿದ್ದಾರೆ. ಹೆಸರು ಇರ್ತೀವಿ ಅಲ್ವಾ, ಅತ್ತೆಯವರಲ್ವ ನಾವು, ಅದಕ್ಕೋಸ್ಕರ ನಮಗೆ ಮಡ್ಲಕ್ಕಿ ಹಾಕ್ತಿದ್ದಾರೆ ಇಲ್ಲಿ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಶಾಸ್ತ್ರ ಇತ್ತು. ಸೊ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ಬೇಗ ಅವಸರದಿಂದ ಬೇಗ ಹಾಕಿ ಮುಗಿಸಿದ್ರು ಇದನ್ನು. ನೆಕ್ಸ್ಟ್ ಇಲ್ಲಿ ನಮ್ಮಿಬ್ಬರು ಗಂಡ ಹೆಂಡ್ತಿನ ಕೂರಿಸಿದ್ರು. ಏನಕ್ಕಂದರೆ ಆ ಮಗುನ ಅಂದರೆ ಧ್ರುವಿನ ನಮ್ಮ ಮಡಿಲಿಗೆ ಹಾಕಿದ್ರು. ನಮಗಂತೂ ತುಂಬ ಖುಷಿ ಆಯಿತು. ಹಿಂಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ನಮ್ಮ ಹತ್ರ ಹೇಳಿದಾಗಲೇ ನಮಗೆ ತುಂಬ ಖುಷಿಯಾಗಿತ್ತು. ನಾವು ಈ ದಿನ ಅತ್ತೆ ಮಾವ ಹೋಗಿ ಅಪ್ಪ ಅಮ್ಮ ಆದ್ವಿ ಧ್ರುವಿಗೆ. ನಮ್ಮ ಆಂಟಿ ಮತ್ತು ಚಿಕ್ಕಪ್ಪ ತುಂಬ ಖುಷಿಯಿಂದ ಒಳ್ಳೆ ಉದ್ದೇಶದಿಂದ ನಮ್ಮ ಮಡ್ಲಿಗೆ ಮಗುವಿನ ಹಾಕಿದರು. ಅಷ್ಟೇ ಖುಷಿಯಿಂದ ಅಷ್ಟೇ ತುಂಬು ಹೃದಯದಿಂದ ನಾವು ಕೂಡ ಧ್ರುವಿನ ಸ್ವೀಕರಿಸಿದ್ದೀವಿ. ಮದರ್ಸ್ ಡೇ ದಿನ ನಾನು ಕೂಡ ಮದರ್ ಆದೆ ಅನ್ನೋದು ತುಂಬ ಖುಷಿ ವಿಚಾರ ನನಗೆ.
ಅವಳ ಕಾಲ್ಗುಣದಿಂದ ಅವಳ ಯೋಗದಿಂದ ನಮಗೂ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಆಂಟಿ ಚಿಕ್ಕಪ್ಪ ಈ ನಿರ್ಧಾರ ಮಾಡಿ ನನ್ನ ಮಗಳಿಗೆ ಮಗುನ ಹಾಕಿದ್ದಾರೆ. ಮತ್ತು ಇಲ್ಲಿ ನೆಕ್ಸ್ಟು ಇಲ್ಲಿ ಏನಾಯಿತು ಅಂದರೆ ನಾನು ತಾಯಿ ಆದೆ ಅಲ್ವಾ, ಸೊ ಅದಕ್ಕೋಸ್ಕರ ನನ್ನ ತವರಿನ ಉಡಕ್ಕಿ ನನಗೆ ಬರಬೇಕಿತ್ತು. ಸೊ ಅದಕ್ಕೋಸ್ಕರ ನಮ್ಮಮ್ಮ ಇಲ್ಲಿ ನನಗೆ ಉಡಕ್ಕಿ ತಂದಿದ್ರು ತವ್ರ ಮನೆಯಿಂದ. ಅದನ್ನು ನನಗೆ ಮತ್ತು ನನ್ನ ಗಂಡಂಗೆ ಇವಾಗ ಉಡಕ್ಕಿ ಹಾಕ್ತಾಯಿದ್ದೆ. ಈ ಶಾಸ್ತ್ರಕ್ಕೋಸ್ಕರನೇ ನಮ್ಮ ಆಂಟಿ ತುಂಬ ಅವಸರ ಮಾಡಿದ್ದು. ಏನಕ್ಕಂದರೆ ಈ ಶಾಸ್ತ್ರನ ಒಳ್ಳೆ ಮುಹೂರ್ತದಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಮುಹೂರ್ತ ಕೂಡ ಕೇಳಿಸ್ಕೊಂಬಂದಿದ್ರು. ಅದೇ ಟೈಮಿಂಗ್ಸಲ್ಲಿ ಮಾಡಬೇಕು ಅಂತ ನಮ್ಮ ಆಂಟಿ ಉಳ್ಕಿದೆಲ್ಲ ಶಾಸ್ತ್ರಗಳನ್ನು ತುಂಬ ಅವಸರವಾಗಿ ಮಾಡಿದರು. ಮತ್ತು ಇಲ್ಲಿ 5 ಜನ ಮುತ್ತೈದರು ಉಡಿ ಹಾಕಬೇಕು ಅಂದರೆ ಉಡಕ್ಕಿ ಹಾಕಬೇಕು ಅಂತ ಇತ್ತು. ಅದಕ್ಕೋಸ್ಕರ 5 ಜನ ಮುತ್ತೈದರು ನನಗೆ ಮತ್ತು ಗಂಡನಿಗೆ ಉಡಕ್ಕಿ ಹಾಕಿದ್ರು. ಇಲ್ಲಿಗೆ ಶಾಸ್ತ್ರಗಳೆಲ್ಲ ಮುಗಿದ್ವು. ನೆಕ್ಸ್ಟ್ ನಾವು ನೇಮ್ ರಿವೀಲ್ ಮಾಡೋಕ್ಕೆ ಅಂತ ಹೊರಟ್ವಿ. ಬಟ್ ಅಲ್ಲೂ ಒಂದು ಎಡವಟ್ಟು ಏನು ಮಾಡಿದ್ವಿ ಅಂತ ಅಂದರೆ ಅವರಿಗೆ ಪಾಪ ನಾವು ಹೇಳೇ ಇರಲಿಲ್ಲ ಸರಿಯಾಗಿ ಯಾವ ಥೀಮಲ್ಲಿ ನಮಗೆ ನೇಮ್ ರಿವೀಲಿಂಗ್ ಬೋರ್ಡ್ ಬೇಕು ಅಂತ. ಅವರು ಕನ್ಫ್ಯೂಸ್ ಆಗಿ ತಂದೇ ಇರಲಿಲ್ಲ. ಬಟ್ ಲಾಸ್ಟಿಗೆ ನಮ್ಮ ಆಂಟಿ ಬೇಕೇ ಬೇಕು ಅಂತ ಹಠ ಮಾಡಿದ್ಮೇಲೆ ಬೆಳಗ್ಗೆ 1 ತಾಸಲ್ಲಿ ಇದನ್ನ ರೆಡಿ ಮಾಡಿ ಕೊಟ್ಟರು. ತುಂಬ ಅವಸರವಾಗಿ ರೆಡಿ ಮಾಡಿಕೊಟ್ರು. ಇದಾದಮೇಲೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ಜನ ತುಂಬ ಜನ ಬಂದಿತ್ತು. ಅವ್ರನ್ನ ಮಾತಾಡ್ಸ್ಕೊತ ನಮಗೆ ವಿಡಿಯೋ ಮಾಡೋದು ನೆನಪು ಆಗಲಿಲ್ಲ, ನಂಗೆ ಮಾಡೋಕ್ಕೂ ಆಗಲಿಲ್ಲ. ನೆಕ್ಸ್ಟ್ ಎಲ್ಲ ಮನೆಗೆ ಹೋದ್ವಿ. ಮನೆಗೆ ಹೋಗಿ ನನಗಂತೂ ತುಂಬ ಸುಸ್ತಾಗಿತ್ತು. ನಾನು ಯಾವ ಆಟಕ್ಕೂ ಸೇರಲಿಲ್ಲ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ದುಡ್ಡು ಕಟ್ಟಿ ಆಟ ಆಡ್ತಾಯಿದ್ರು, ರಾಜರಾಣಿ ಆಟ ಆಡ್ತಾಯಿದ್ರು ನಮ್ಮ ಫ್ಯಾಮಿಲಿಯಲ್ಲಿ. ಒಂದು ಕಡೆ ಇವರು, ಇನ್ನೊಂದು ಕಡೆ ಇನ್ನೊಂದು ಗ್ರೂಪ್ ಇನ್ನೊಂದು ಆಟ ಆಡ್ತಿತ್ತು. ಇವ್ರು ನೋಡ್ರಿ ಯಾವ ಥರ ಆಟ ಆಡ್ತಿದ್ದಾರೆ. ಸದ್ಯ ನೀನ ಪೊಲೀಸು ಯಾಕ ಈಕಿ ಮೇಲೆ ಹೆವಿ ಡೌಟ್ ಬರಕತ್ತ ನನಗೆ. ಈಗ ಅಲ್ಲ ಮತ್ತೆ ಚೇತನ ಅಂತ ಇವ್ರು ಇನ್ನೂ ಆಟ ಆಡ್ತಾಯಿದ್ರು. ಬಟ್ ನನಗೆ ಸುಸ್ತಾಗಿತ್ತು, ನಿದ್ದೆ ಬರ್ತಿತ್ತು ಅಂತ ನಾನು ಹೋಗಿ ಮಲ್ಕೊಂಡೆ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿಂದ ಇಷ್ಟೇ ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಲವ್ ಯು ಆಲ್.